ನಮಸ್ತೆ. ತೇಜೋಮಯ ನ್ಯೂಸ್ ಮೀಡಿಯಾದ ವಿನೂತನ ಸಂಚಿಕೆ ನಿಮ್ಮ ಮುಂದಿದೆ. ಬದಿಯಡ್ಕದ ತಪಸ್ಯ ವಿದ್ಯಾಲಯದ ನೃತ್ಯ ಗುರು ವಿದುಷಿ ಕುಮಾರಿ ಅಂಕಿತಾ ಅವರು ಪುತ್ತೂರು ಜಾತ್ರೆ ವೇಳೆ ನಡೆಸಿದ ನಾಟ್ಯ ವೈಭವದ ದೃಶ್ಯಕಾವ್ಯವಿದು. ಮಂಗಳೂರಿನ ಸನಾತನ ವಿದ್ಯಾಲಯದ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಮತ್ತು ವಿದುಷಿ ಶ್ರೀಮತಿ ಶೈಲಜಾ ನಾಗರಾಜ್ ಅವರ ಶಿಷ್ಯೆಯಾಗಿರುವ ಅಂಕಿತಾ ಬದಿಯಡ್ಕ ಅವರು ಇಂದು ಅನೇಕ ಯುವ ಪ್ರತಿಭೆಗಳನ್ನು ಬೆಳಕಿಗೆ ತರುತ್ತಿರುವವರು. ಸ್ವತಃ ಸೃಜನಶೀಲ ಕಲಾವಿದೆಯಾಗಿ ಕಾರ್ಯಕ್ರಮ ನೀಡಿದಲ್ಲಿ ಎಲ್ಲ ತಮ್ಮ ಹೆಜ್ಜೆ ಗುರುತು ಉಳಿಸಿಕೊಂಡು ಬಂದ ಹೆಗ್ಗಳಿಕೆ ಅವರದು. ತಮ್ಮ ತಾಯಿ ಶ್ರೀಮತಿ ಮಿದ್ಯಾ ಮತ್ತು ಅವರ ಅಣ್ಣ ರೈಲ್ವೆ ಸಿಬ್ಬಂದಿ ವಂದಿತ್ ಅವರ ಸತತ ಬೆಂಬಲದೊಂದಿಗೆ ಬೆಳೆಯುತ್ತಿರುವ ಇವರು ದೇಶದ ವಿವಿಧೆಡೆ ನೃತ್ಯ ಹೆಜ್ಜೆ ಹಾಕಿದವರು. ಪುತ್ತೂರಿನ ಶ್ರೀ ಮಹತೋಪಾರ ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೆಯ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿಟ್ಟಿನಲ್ಲಿ ಗಮನಾರ್ಹ ಪ್ರಸ್ತುತಿ ತೋರಿಸಿದವರು. ಶಿವವರ್ಣಂನೊಂದಿಗೆ ತೊಡಗಿದ ಅವರ ನಾಟ್ಯಗಾರಿಕೆ ಅಪಾರ ಜನಮನ್ನಣೆಗೆ ಪಾತ್ರವಾಗಿದೆ. ರಚಿಸಿದವರು ಆದಿಗುರು ಶ್ರೀ ಶಂಕರಾಚಾರ್ಯರು. ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಗರಾಯ ಮಹೇಶ್ವರಾಯ ತದನಂತರ ಆದಿಗುರು ಶ್ರೀ ಶಂಕರ ಭಗವತ್ಪಾದರು ವಿರಚಿಸಿದ ಶಿವಪಂಚಾಕ್ಷರಿ ಸ್ತೋತ್ರ ನಾಗೇಂದ್ರ ಹಾರಾಯ ಇಡೀ ಕಾರ್ಯಕ್ರಮದ ಪ್ರಧಾನ ಪ್ರಸ್ತುತಿಯಾಗಿ ಗಮನ ಸೆಳೆಯಿತು. ಕೊನೆಯದಾಗಿ ಆದಿತಾಳದಲ್ಲಿ ವೃಂದಾವನ ಸಾರಂಗ ರಾಗದಲ್ಲಿ ಪ್ರಸ್ತುತಗೊಂಡ ತಿಲ್ಲಾನದಲ್ಲಿ ತಮ್ಮ ಹಾವಭಾವ ಲಾಸ್ಯ ಮತ್ತು ಅಭಿನಯ ಸಹಿತ ಅವರು ವಿಜೃಂಭಿಸಿದರು. ಇಂಥ ಪ್ರತಿಭೆಗೆ ನಾಡಿನ ವಿವಿಧೆಡೆ ಹೇರಳ ಅವಕಾಶಗಳು ಲಭಿಸಲಿ, ಇವರಿಂದ ಇನ್ನಷ್ಟು ಕಲಾ ಸೇವೆ ನಡೆಯಲಿ ಎಂದು ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ನಮಸ್ತೆ.